ನಾನು ಡಾಕ್ಟರ್ ಕೃಷ್ಣಮೂರ್ತಿ, ಗ್ರ್ಯಾಂಡ್ ಮಾಸ್ಟರ್ ಇನ್ ರೈಕಿ. ಇದರ ಸಂಬಂಧಪಟ್ಟಂಗೆ ನಿಮಗೆಲ್ಲ ಪರಿಚಯ ಇದ್ದೀವಿ ನಾವು. ಆ, ನಾನು ಮಹಾತಾರ್ ಫೌಂಡೇಶನ್ನಿನ ಪರವಾಗಿ ನಾನು ಈ ದಿನ ರೈಕಿ ಬಗ್ಗೆ ಮಾತಾಡೋದಕ್ಕೆ ಆ, ಇಚ್ಛೆ ಪಡ್ತೀನಿ. ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಂತ ಡಾಕ್ಟರ್ ರಂಗನಾಥ್ ಅವರಿಗೆ ನನ್ನ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಮತ್ತು ಇಲ್ಲಿ ಭಾಗವಹಿಸಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನಾವು ರೇಖಿ ಅಂದ್ರೆ ಏನು ಅಂತ ಈಗಾಗಲೇ ಕಲ್ತಿರೋರಿಗೆ ಇದರ ಮತ್ತೆ ಪುನರ್ ಪರಿಚಯ ಮಾಡ್ತಾ ಇದ್ದೀನಿ. ರೇ ಮತ್ತು ಕಿ ಅನ್ನುವಂತಹ ಎರಡು ಪದಗಳಿಂದ ರೇಖಿ ಅಂತ ಆಗಿರುತ್ತೆ. ರೇಖಿ ಅಂತಂದ್ರೆ ರೇ ಅಂತಂದ್ರೆ ಯೂನಿವರ್ಸ್ ಅಂತ, ಬ್ರಹ್ಮಾಂಡ ಅಥವಾ ವಿಶ್ವ. ಆದರೆ ಕಿ ಅಂದ್ರೆ ಜೀವಶಕ್ತಿ, ಪ್ರಾಣಶಕ್ತಿ. ಇಲ್ಲಿರುವಂತಹ ಎರಡು ಪದಗಳು ಸೇರಿ ರೇಖಿ ಆಗಿರುತ್ತೆ. ಇದು ಜಪಾನ್ ಭಾಷೆಯ ಒಂದು ಪದ. ಯಾಕೆಂದ್ರೆ ರೇಖೆ ಹುಟ್ಟಿದ್ದು ಬ್ರಹ್ಮಾಂಡದಲ್ಲಿ ಈ ಭೂಮಿ ಸೃಷ್ಟಿಯಾದ ದಿವಸದಿಂದಲೂ ರೇಖೆ ಇದೆ. ಆದ್ರೆ ಅದು ಪರಬ್ರಹ್ಮ ಶಕ್ತಿ. ಇದು ಸೃಷ್ಟಿ ಮೂಲ ಆಗಿರುವಂತಹ ಪರಬ್ರಹ್ಮ ಸೃಷ್ಟಿಕರ್ತ, ಅವನಿಂದ ಬಂದಂತಹ ಒಂದು ದಿವ್ಯ ಶಕ್ತಿ. ಇದನ್ನ ನಾವೆಲ್ಲರೂ ಪರಬ್ರಹ್ಮನ ಮಕ್ಕಳು. ಪರಬ್ರಹ್ಮ ಅಂತಂದ್ರೆ ಒಂದು ಬೆಳಕು. ಆ ಬೆಳಕಿನ ಒಂದೊಂದು ಕಿರಣ ನಾವೆಲ್ಲ. ಅವನು ಪರಮಾತ್ಮ ಆದರೆ ನಾವೆಲ್ಲ ಜೀವಾತ್ಮಗಳು. ಒಂದೊಂದು ಜೀವ ಒಂದೊಂದು ಆತ್ಮವಾಗಿ ಭೂಮಿಯ ಮೇಲೆ, ಇತರೆ ಲೋಕಗಳ ಮೇಲೆ ಆ ಸೃಷ್ಟಿಕರ್ತನ ಒಂದು ಶಕ್ತಿ ಪಸರಿಸ್ತಾ ಹೋಗುತ್ತೆ. ಆ ಥರ ಪಸರಣೆ ಆಗುವಾಗ ನಾವೆಲ್ಲ ಭೂಮಿಗೆ ಬಂದು ನಾವು ಇಲ್ಲಿ ಜೀವಾತ್ಮವಾಗಿ ಒಂದು ದೇಹ ಪಡೆದು ಬದುಕಿದೀವಿ. ನಮಗೊಂದು ನಿಯಮಿತ ಆಯುಸ್ಸಿರುತ್ತೆ, ಇಷ್ಟು ದಿನ ಇಷ್ಟು ಉಸಿರು ಅಂತ. ಅಷ್ಟಾದ್ಮೇಲೆ ನಾವು ಇಲ್ಲಿ ಅನುಭವಗಳು ಪಡೆದು ಈ ಭೂಮಿ ಮೇಲೆ ನಾವು ಮತ್ತೆ ಬೇರೆ ಇನ್ನೊಂದು ಕಡೆಗೆ ನಾವು ಅನುಭವ ಪಡೆಯೋಕೆ ಹೋಗ್ತೀವಿ. ಅರ್ತ್ ಇಸ್ ದಿ ಸ್ಕೂಲ್ ಆಫ್ ಲರ್ನಿಂಗ್ ವೇರ್ ವಿ ಆರ್ ಆಲ್ ದಿ ಸ್ಟೂಡೆಂಟ್ಸ್ ಅಂತ. ಅರ್ಥಕ್ಕೆ ಬಂದಿದ್ದೀವಿ, ನಾವು ಅನುಭವ ಪಡ್ಕೊಂಡು ಮತ್ತೆ ವಾಪಸ್ ಹೋಗೋಣ. ಇದು ನಮ್ಮ ಮನೆ ಅಲ್ಲ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಈಗ ರೇಖಿ ಸೃಷ್ಟಿಯ ಮೂಲ ಪರಬ್ರಹ್ಮ ಶಕ್ತಿ. ಇದು ಶಕ್ತಿ ಸ್ವರೂಪ ಅಂತ ನಾವು ಕರೆದ್ರೂ ಕೂಡ ಇದಕ್ಕೊಂದು ಜೀವ ಇದೆ. ರೇಖಿ ಬಗ್ಗೆ ಇವರಿಗೆ ಈಗಾಗಲೇ ಯಾವುದೇ ಬ್ಯಾಡ್ ಎಫೆಕ್ಟ್ಸ್ ಯಾರಿಗೂ ಆಗಿಲ್ಲ, ಅಡ್ಡ ಪರಿಣಾಮಗಳಿಲ್ಲ, ಇಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಈ ರೇಖಿ ಬಗ್ಗೆ ನಾವು ಈಗಾಗಲೇ ಫಸ್ಟ್ ಡಿಗ್ರಿ ಕಲ್ತಿರೋರಿಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿದ್ವಿ. ಆದರೂ ಕೂಡ ಮತ್ತೆ ಇನ್ನೊಂದ್ಸತಿ ಇದು ಸೆಕೆಂಡ್ ಡಿಗ್ರಿ ರೇಖಿಯ ಕಾರ್ಯಕ್ರಮ ಮಾರ್ಚ್ 21ನೇ ತಾರೀಕು ನಡೆಯುತ್ತೆ. ಮಾರ್ಚ್ 21 ಶನಿವಾರ ಮಹಾವತಾರ್ ಫೌಂಡೇಶನ್ ವೈಟ್ ಫೀಲ್ಡ್ ಒಳಗೆ ನಡೆಯುವಂಥದ್ದು. ಆ ಕಾರ್ಯಕ್ರಮದೊಳಗೆ 1ನೇ ರೇಖಿ ಕಲ್ತಿರೋರಿಗೆ ಮುಂದುವರಿಸುತ್ತಾ 2ನೇ ರೇಖೆಯ ಹಂತನ ನಾವು ಅವರಿಗೆ ಅಟ್ಯೂನ್ಮೆಂಟ್ ಮೂಲಕ ತಲುಪಿಸಿ ಹೆಚ್ಚಿನ ಜ್ಞಾನನ ಹಂಚೋದಕ್ಕೆ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಾಗಾರದಲ್ಲಿ ನೀವೆಲ್ಲರನ್ನು ಫಸ್ಟ್ ಡಿಗ್ರಿ ಆಗಿರೋರು ಭಾಗವಹಿಸಬೇಕು ಅಂತ ಹೇಳ್ತಾ, ಈಗ ಈ ರೇಖಿ ಸೆಕೆಂಡ್ ಡಿಗ್ರಿನ ಏನು ಕಲಿಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ಳೋಣ. ರೇಖಿ ಬಗ್ಗೆ ಹೇಳೋದಾದ್ರೆ, ರೇಖಿ ಅಂತ ಅನ್ನೋದು ನಾವಿರೋದು ಭೂಮಿ ಮೇಲೆ. ರೇಖಿ ಅಂತ ಅನ್ನೋದು ಪರಬ್ರಹ್ಮ ಲೋಕದಿಂದ ಬರುವಂತಹ ಒಂದು ದಿವ್ಯ ಶಕ್ತಿ. ಆ ಶಕ್ತಿ ಈ ಭೂಮಿಗೆ ತಲುಪುತ್ತೆ. ಇದೊಂದು ಸಕಾರಾತ್ಮಕ ಒಪ್ಪಂದ ಅಂತಾನೆ ಹೇಳ್ಬೋದು. ಇಟ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದಿ ಕಾಸ್ಮಾಸ್ ಅಂಡ್ ದಿ ಅರ್ತ್ ಅಂತ. ಕಾಸ್ಮಾಸ್ ಅಂತಂದ್ರೆ ಪರಬ್ರಹ್ಮ ಲೋಕ ಅಥವಾ ಆಕಾಶ ಅಂತ ಹೇಳ್ಬೋದು. ಅಲ್ಲಿಂದ ಬರುವಂತಹ ಜೀವಶಕ್ತಿ, ಪ್ರಾಣಶಕ್ತಿ ಭೂಮಿಲಿರುವಂತಹ ಒಂದು ಅಯಸ್ಕಾಂತ ಶಕ್ತಿ. ಅಂದ್ರೆ ಭೂಮಿ ಯಾವತ್ತೂ ನಮ್ಮನ್ನು ಎಳ್ಕೊತಾ ಇರುತ್ತೆ. ಅದಕ್ಕೇನಂತ ಕರೀತಾರೆ, ಒಂದು ಭೂಮಿಯಲ್ಲಿ ಇರುವಂತಹ ಗ್ರಾವಿಟಿ. ಆ ಗ್ರಾವಿಟಿ ಅಂತ ಅನ್ನೋದು
ಅರ್ತ್ ಅನ್ನೋದು ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ನಾರ್ತ್ ಅಂಡ್ ಸೌತ್ ಪೋಲ್ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಯಾವಾಗ ನಾವು ಆ ಒಂದು ಪೋಲ್ಗಳಿಗೆ ಹೋಗ್ತೀವಿ ಅವಾಗ ಚಳಿ, ಮಧ್ಯದಲ್ಲಿ ನಾವಿದ್ದೀವಿ, ಇದಕ್ಕೆ ಇಕ್ವಟಾರ್ ಅಂತ ಕರೀತಾರೆ. ಇದೆಲ್ಲ ನಿಮಗೆ ಸಂಬಂಧಪಟ್ಟಿದ್ದು. ಆದರೂ ಕೂಡ ಆಕಾಶ ಮತ್ತು ಭೂಮಿ ಇವೆರಡರ ಮಧ್ಯೆ ನಡೆಯುವಂತಹ ಒಂದು ಕಾರ್ಯಕ್ರಮನೇ ನಮ್ಮ ಜೀವಿತ, ನಮ್ಮ ಜೀವನ, ನಮ್ಮ ಒಂದು ಹುಟ್ಟು ಸಾವು, ನಮ್ಮ ಒಂದು ಕಲಿಕೆ, ನಮ್ಮ ಒಂದು ಅನುಭವ. ಇದೆಲ್ಲದಕ್ಕೂ ಕಾರಣ ಈ ಒಂದು ಆಕಾಶ ಮತ್ತು ಭೂಮಿಯ ಮಧ್ಯದಲ್ಲಿರುವಂತಹ ಜೀವಶಕ್ತಿ, ಪ್ರಾಣಶಕ್ತಿ, ಅಂದ್ರೆ ರೇಖಿ. ರೇಖಿ ಅನ್ನೋದೊಂದು ಪರಿಶುದ್ಧವಾದಂತಹ ದೈವ ಪ್ರಜ್ಞೆಯಿಂದ ಕೂಡಿರುವಂತಹ ಶಕ್ತಿ ಸ್ವರೂಪ. ಇದನ್ನ ಎಲ್ಲಿಂದಲೋ ಯಾರೋ ಉತ್ಪತ್ತಿ ಮಾಡುವಂತದ್ದಲ್ಲ. ಇದೊಂದು ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡ್ದಂಗಲ್ಲ, ಅಥವಾ ಇಂಟರ್ನೆಟ್ ಕ್ರಿಯೇಟ್ ಮಾಡ್ದಂಗಲ್ಲ. ಇದು ದೈವ ಪ್ರಜ್ಞೆಯಿಂದ ಕೂಡಿರುವಂತಹ ಶಕ್ತಿ ಸ್ವರೂಪ ಆಗಿರುತ್ತಿದ್ದು. ಇದು ಮಾನವನಿಗೆ ಸೃಷ್ಟಿ ಮಾಡಕ್ಕಾಗದೇ ಇರುವಂತಹ ಒಂದು ಪ್ರಕೃತಿ ದತ್ತವಾದಂತಹ ಒಂದು ಜೀವಶಕ್ತಿ. ಆದರೆ ಇದಕ್ಕೆ ಪ್ರಾಣ ಇದೆ, ಜೀವ ಇದೆ. ಈ ಒಂದು ಶಕ್ತಿ ತಾನೇನ್ ಮಾಡ್ತಾ ಇದ್ದೀನಿ, ತಾನಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾರು ಕರೆದ್ರು, ಕರೆದವ್ರ ಹತ್ರ ನಾನು ಹೋಗ್ಬೇಕು, ಅವ್ರಿಗೆ ಏನ್ ಕಷ್ಟ ಇದೆ ಅದ್ ನಿವಾರಣೆ ಮಾಡ್ಬೇಕು ಅನ್ನುವಂತಹ ಪ್ರಜ್ಞೆ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ. ಈಗ ಪ್ರಜ್ಞೆ ಅನ್ನೋ ಪದ ಉಪಯೋಗ ಮಾಡಿದೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಪ್ರಾಣಶಕ್ತಿ, ಜ್ಞಾನಶಕ್ತಿ, ಈ ಮೂರು ಕೂಡ ಸೇರಿದ್ರೆ ಪ್ರಜ್ಞೆ ಆಗುತ್ತೆ. ಇಚ್ಛೆ, ನನಗೇನಾದ್ರು ಒಂದು ಇಚ್ಛೆ ಇದೆ ಅಂದ್ರೆ ಆ ಇಚ್ಛೆಯಿಂದ ನಾನು ಏನಾದ್ರು ಸಾಧನೆ ಮಾಡಕ್ಕಾಗತ್ತೆ. ಆ ಇಚ್ಛೆಯಿಂದ ನಾನೇನು ಸಾಧನೆ ಮಾಡಕ್ ಹೊರಡ್ತೀನೋ ಆ ಇಚ್ಛೆ ಪ್ರಕಾರ ನಾನು ಕ್ರಿಯೆ ಮಾಡಕ್ ಶುರು ಮಾಡ್ತೀನಿ. ಕ್ರಿಯೆ ಅಂದ್ರೆ ಕೆಲಸ. ಅದರಿಂದ ನಾನು ಕಲಿತೀನಿ, ಕಲಿತು ಅದರಿಂದ ನಾನು ಹೆಚ್ಚೆಚ್ಚು ಕಲಿಯಕ್ ಹೋಗ್ತೀನಿ, ಅನುಭವ ಪಡಿತೀನಿ. ಅದರಿಂದ ನಾವು ಜ್ಞಾನ ಬರುತ್ತೆ. ಅದಕ್ಕೆ ಪ್ರಜ್ಞೆ ಅಂತ ಕರೀತಾರೆ. ಇಚ್ಛಾಶಕ್ತಿ, ಕಾರ್ಯಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ. ಸೊ ಈ ಮೂರು ಕೂಡ ಈ ರೇಖೆಯೊಳಗೆ ದೈವ ಪ್ರಜ್ಞೆಯಿಂದ ಕೂಡಿರುವಂತಹ ಶಕ್ತಿ ಸ್ವರೂಪ ಆಗಿರುತ್ತೆ. ಈ ಮೂರನ್ನು ಕೂಡ ಒಟ್ಟಿಗೆ ಸಿಗುವಂತಹ ಪ್ರಜ್ಞೆ ನಮ್ಮಲ್ಲಿ ಸಿಕ್ಬೇಕು ಅಂತಂದ್ರೆ ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇರುತ್ತೆ. ರೇಖೆಗೆ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆ ತಿಳಿದು ಅದರ ಮೂಲಕ ಕಾರ್ಯನಿರ್ವಹಿಸಬೇಕು ಅನ್ನೋದು ರೇಖೆಗೆ ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ರೇಖೆನ ಕರೆದೇಟ್ಗೆ ಯಾತಕ್ ಕರೀತಿದ್ದಾನೆ, ಏನಕ್ಕೋಸ್ಕರ ಕರೀತಿದ್ದಾನೆ, ನನ್ನ ಅವಶ್ಯಕತೆ ಈ ಮನುಷ್ಯನಿಗೆ ಯಾತಕ್ ಬೇಕು ಅಂತ ಅನ್ನೋದು ಪೂರ್ಣವಾಗಿ ಅರಿವಿರುವಂತಹ ಈ ಒಂದು ದೈವ ಶಕ್ತಿ ನಮ್ಮ ಹತ್ರ ಬರೋಕ್ ಮುಂಚೆನೆ ಅದಕ್ಕೆಲ್ಲ ಪ್ರಿಕಾಗ್ನಿಷನ್ ಇರುತ್ತೆ. ಅದಕ್ಕೆ ರೇಖೆ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ತಾನೇ ಅರಿತು ಸರಿಪಡಿಸುತ್ತೆ. ಈಗ ನಾ ಕರೆದರೆ ಸಾಕು, ಸಹಸ್ರಾರು ಚಕ್ರದಿಂದ ಒಂದು ದಿವ್ಯ ಶಕ್ತಿ ನನ್ನ ದೇಹದೊಳಗಡೆ ಎಂಟ್ರಾಗುತ್ತೆ. ಒಳಗೆ ಹೋಗಿ ಎಲ್ಲ 7 ಚಕ್ರಗಳು, 7 ದೇಹಗಳು, 72,000 ನಾಡಿಗಳನ್ನು ಕೂಡ ಸುತ್ತಾಡಿ ಯಾವ ಜಾಗದೊಳಗೆ ಏನು ಕಷ್ಟ ಇದೆ ಅನ್ನೋದನ್ನ ನಿವಾರಣೆ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಇದೇ ಒಂದು ರೇಖೆಯ ಅದ್ಭುತ ಸಂಚಲನ. ಯಾವ ಮನುಷ್ಯ ಬೇಕಾದ್ರೂ ಒಂದು ದಿನ ಇಡೀ ವರ್ಲ್ಡ್ ಒಳಗಡೆ, ಪ್ರಪಂಚದಲ್ಲಿ ಎಲ್ಲೇ ಯಾವುದೇ ಜಾತಿ, ಯಾವುದೇ ಒಂದು ದೇಶಕ್ಕೆ ಹೋಗಿ ಆ ದೇಶದಲ್ಲಿರುವಂತಹ ಭಾಷೆ ಏನಾರು ಆಗಿರ್ಬೋದು, ಆದ್ರೆ ಅಲ್ಲಿ ಕಲಿಸೋದು ಒಂದೊಂದು ಭಾಷೆಯಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ. ಆದ್ರೆ ಡಾಕ್ಟರ್ ಮಿಕಾ ಉಸುಯಿ ಅಂತನವರು ರೇಖೆಯ ಮತ್ತೆ ಅದನ್ನ ಪುನರುಚ್ಚಾರ ಮಾಡಿದವರು. ಅದನ್ನ ಕಳ್ಕೊಂಡ್ಬಿಟ್ಟಿದ್ವಿ ನಾವು ತಪ್ಪಾಗಿ ಉಪಯೋಗ ಮಾಡಿ. ಅದು ತಿರ್ಗಾ ಬಂದಿದ್ದು ಜಪಾನ್ ದೇಶದಿಂದ. ಡಾಕ್ಟರ್ ಮಿಕಾ ಉಸುಯಿ ಅವರು ಹೇಳ್ಕೊಟ್ಟ ವಿಧಾನದೊಳಗಡೆನೆ ಪ್ರಪಂಚದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಈ ರೇಖೆಯ ಒಂದು ಕಲಿಕೆ ಮುಂದುವರಿತಾ ಇರುತ್ತೆ. ಇಲ್ಲಿ ರೇಖೆಯದ ಒಂದು ವಿಚಾರ ಏನು ಅಂದ್ರೆ, ಯಾರ್ಗ ಅರ್ಹತೆಗಳಿಲ್ವೋ ಅವ್ರ ಹತ್ರ ರೇಖೆ ಹೋಗಲ್ಲ. ಯಾರು ಅರ್ಹತೆ ಪಡೆದಿರ್ತಾರೋ ಅವ್ರ ಹತ್ರ ಮಾತ್ರ ರೇಖೆ ಹೋಗುತ್ತೆ ಅನ್ನೋದು ಒಂದು ವಿಚಾರ. ಅಂದ್ರೆ ಅರ್ಹತೆ ಅಂದ್ರೆ ಏನು? ಅಟ್ಯೂನ್ಮೆಂಟ್. ನಾವು ಆ ಒಂದು ದಿವ್ಯ ಶಕ್ತಿಗೆ ಟ್ಯೂನ್ ಆಗ್ಬೇಕು. ಆ ಒಂದು ದಿವ್ಯ ಶಕ್ತಿಗೆ ಪಡಿಬೇಕಾದ್ರೆ ಒಬ್ಬ ರೇಖಿ ಮಾಸ್ಟರ್ ಮೂಲಕ ಒಂದು ವಿಧಾನದಲ್ಲಿ ಡಾಕ್ಟರ್ ಮಿಕಾ ಉಸುಯಿ ಅವರು ಪ್ರತಿಪಾದಿಸಿರುವಂತಹ ಒಂದು ವಿಧಾನದಲ್ಲಿ, ಅಟ್ಯೂನ್ಮೆಂಟ್ ಅನ್ನುವಂತಹ ದೀಕ್ಷಾ ವಿಧಾನದಲ್ಲಿ ನಾವು ಅದನ್ನ ನಮ್ಮ ದೇಹಕ್ಕೆ ಅಳವಡಿಸ್ ಇದು ನೇರ. ನೀನು ಏನಕ್ಕೋಸ್ಕರ ಕರೆದಿದ್ದೀಯಾ ಅಂತ ನಿನ್ ಮನಸ್ಸಲ್ಲಿ ಒಂದು ಚಿಂತನೆ ಮಾಡಿದ್ರೆ ರೇಖೆಯಲ್ಲಿ ಹೋಗಿ
ಆ ಒಂದು ನಿನ್ನ ಕಷ್ಟನ ನಿವಾರಣೆ ಮಾಡುವಂತಹ ಅದ್ಭುತ ಚೈತನ್ಯ ಇದು ಪರಬ್ರಹ್ಮ ಶಕ್ತಿ. ರೇಖಿನ ಯಾವ ವೇಳೆಯಲ್ಲಿ ಬೇಕಾದ್ರೂ ಬಳಸ್ಕೋಬಹುದು, ಇದಕ್ಕೇನು ಯಾವ ಒಂದು ಅಡ್ಡಿ ಆತಂಕಗಳಿರೋಲ್ಲ. ರೇಖಿನ ಪಡಿಬೇಕಾದ್ರೆ ಯಾವ ಔಷಧಿ ಆಗಲಿ ಅಥವಾ ಯಾವುದೇ ಉಪಕರಣಗಳ ಸಹಾಯನೂ ಇರಬೇಕಾಗಿಲ್ಲ. ರೇಖಿ ಅನ್ನೋದು ಒಂದು ದಿವ್ಯ ಶಕ್ತಿ. ಅದನ್ನ ಒಂದು ವಿಧಾನದಲ್ಲಿ ಕರೆದ್ರೆ ನಮ್ಮ ಹತ್ರ ಬಂದು ನಮಗೆ ಬೇಕಾದನ್ನ ಒದಗಿಸ್ಕೊಡುತ್ತೆ. ಇಲ್ಲಿ ರೇಖೆ ಅನ್ನೋದು ಎಲ್ಲಿ ರೋಗ ಉದ್ಭವ ಆಗುತ್ತೋ ಅಲ್ಲಿಗೆ ವಾಪಸ್ ಮಾಡುತ್ತೆ ಅನ್ನೋದು ಒಂದು ಏನು ಕಾನ್ಸೆಪ್ಟ್. ಅಂದ್ರೆ ಏನು, ನಮಗ್ ಕಾಯಿಲೆ ಬರ್ಬೇಕಾದ್ರೆ ಮನಸ್ಸಿನಿಂದ ಕಾಯಿಲೆ ಉಂಟಾಗ್ಬೋದು, ಭಾವನೆಯಿಂದ ಕಾಯಿಲೆ ಉಂಟಾಗ್ಬೋದು, ಅಥವಾ ನಮ್ಮ ದೇಹದಲ್ಲಿ ಬಂದಿರುವಂತಹ ದೋಷಗಳಿಂದ ಕಾಯಿಲೆ ಉಂಟಾಗ್ಬೋದು. ಇದನ್ನೆಲ್ಲ ಎಲ್ಲಿ ಉಂಟಾಗಿರುತ್ತೋ ಅಲ್ಲಿಂದಲೇ ವಾಸಿ ಮಾಡಕ್ ಶುರು ಮಾಡುತ್ತೆ. ಎಲ್ಲಿ ಉದ್ಭವ ಆಗುತ್ತೋ ರೋಗ ಅದೇ ಮೂಲಕ್ಕೆ ರೇಖೆ ಹಿಂದಿರುಗಿಸುತ್ತೆ ಅನ್ನೋದು ಒಂದು ವಿಚಾರ. ರೇಖೆ ಪ್ರಯೋಗ ಬಹಳ ಸುರಕ್ಷಿತ, ಅದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ಏನೂ ತೊಂದರೆ ಆಗಲ್ಲ. ರೇಖೆ ಹೆಚ್ಚಿಗೆ ಆದ್ರೂ ಏನು ತೊಂದರೆ ಆಗಲ್ಲ, ಕಡಿಮೆ ಆದ್ರೂ ಏನು ತೊಂದರೆ ಆಗಲ್ಲ. ರೇಖೆಯಿಂದ ಯಾರಿಗೂ ತೊಂದರೆ ಆಗಿದ್ದು ಇಲ್ಲಿ ತನಕ ನಿದರ್ಶನನೇ ಇಲ್ಲ. ಒಂದು ಸಮಗ್ರ ಚಿಕಿತ್ಸೆ ಇದು. ರೇಖೆ ಅನ್ನೋದು ಸಮಗ್ರ ಚಿಕಿತ್ಸೆ, ಇದು ಅರ್ಥ ಮಾಡ್ಕೋಬೇಕು. ಇದು ಕೇವಲ ಕಾಯಿಲೆಗಳು ವಾಸಿ ಮಾಡೋಕ್ಕೋಸ್ಕರ ನಾವು ಕಲಿತೀವಿ ಇದನ್ನ ಅಂತ ಅನ್ನೋದು ತಪ್ಪು. ಇದು ಸಮಗ್ರ ಅಂದ್ರೆ ನಮ್ಮ ಜೀವನದ ಒಂದೊಂದು ಕಾರ್ಯಕ್ರಮಗಳಲ್ಲೂ ಕೂಡ ರೇಖೆನ ನಾವು ಉಪಯೋಗ ಮಾಡಿಕೊಂಡು ಅದರ ಲಾಭ ಪಡ್ಕೋತಾ ಹೋಗ್ಬೋದು. ಅದಕ್ಕೆ ಇದಕ್ಕೆ ಸಮಗ್ರ ಚಿಕಿತ್ಸೆ ಅಂತ ಕರೀತಾರೆ. ಇದು ದೇಹ, ಮನಸ್ಸು, ಆತ್ಮ, ಬುದ್ಧಿ, ಅಂತಃಕರಣ ಇದೆಲ್ಲದಕ್ಕೂ ಸಂಬಂಧಪಟ್ಟಿರುತ್ತೆ. ಇದು ಸಮಗ್ರ ಚಿಕಿತ್ಸೆ ಆಗಿರೋದ್ರಿಂದ ಎಲ್ಲಾ ರೋಗ ಲಕ್ಷಣಗಳನ್ನು ಕೂಡ ದಾಟ್ಕೊಂಡು ಹೋಗಿ ರೋಗದ ಬೇರಿನ ಸಹಿತವಾಗಿ ನಿರ್ಮೂಲ ಮಾಡುವಂತಹ ಶಕ್ತಿ ಪರಬ್ರಹ್ಮ ಶಕ್ತಿ ಆದ್ರಿಂದ ಇದಕ್ಕಿದೆ. ಒಬ್ಬ ವ್ಯಕ್ತಿ ಅಟ್ಯೂನ್ಮೆಂಟ್ ಅಥವಾ ಶ್ರುತಿಗೊಳಿಸುವಿಕೆ ಅಂತ ಕರಿತೀವಿ, ಅಥವಾ ಇದಕ್ಕೆ ನಾವೇನಂತ ಕರಿತೀವಿ, ಒಬ್ಬ ಮನುಷ್ಯನಿಗೆ ದೀಕ್ಷೆ ಕೊಡೋದು ಅಂತ ಕರಿತೀವಿ. ಈ ದೀಕ್ಷೆ ಅನ್ನೋದು ಏನು ಅಂತ ಕೇಳಿದ್ರೆ ಒಂದು ವಿಶೇಷವಾದಂಥ ಆಧ್ಯಾತ್ಮಿಕ ಪ್ರಕ್ರಿಯೆ. ಅದನ್ನ ನೀವು ಕಲಿಯೋಕೆ ಬಂದವರಿಗೆ ಅದನ್ನ ನಾವು 1 ಗಂಟೆ ಕಾಲ ಅದನ್ನ ಒಬ್ಬ ಮನುಷ್ಯನಿಗೆ ಏನು ಆಫ್ಲೈನ್, ಯಾವ ಕಾರಣಕ್ಕೂ ಆನ್ಲೈನ್ನಲ್ಲಿ ಇದು ಮಾಡ್ಲಿಕ್ಕೆ ಆಗಲ್ಲ, ಯಾರೋ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದು ಸುಳ್ಳು, ಅದು ತಪ್ಪು. ಆಕ್ಚುಲಿ ಹೇಳಿದ್ರೆ ಆಫ್ಲೈನಲ್ಲೇ ಮಾಡಬೇಕು. ಆಫ್ಲೈನಲ್ಲಿ ಮಾಡೋದ್ರಿಂದ ಆ ಮನುಷ್ಯನ ಒಂದು ಆ ಚಕ್ರಗಳೇನಿರುತ್ತೋ ಆ ಚಕ್ರಗಳನ್ನ ಓಪನ್ ಮಾಡಿ ಆ ದಿವ್ಯ ಶಕ್ತಿಗಳನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಮೂಲ ಸಂಕೇತಗಳನ್ನ ಅದರ ಮೂಲಕ ನಮ್ಮ ದೇಹದೊಳಗಡೆ ಅದನ್ನ ಅಳವಡಿಸಿ ಅದನ್ನ ಸೀಲ್ ಮಾಡಿಬಿಟ್ರೆ ನಮ್ಮ ಜೀವಿತದ ಪರ್ಯಂತ ಆ ಒಂದು ರೇಖೆ ಶಕ್ತಿ ನಮ್ಮೊಳಗಿರುತ್ತೆ. ಯಾವಾಗ ಕರೆದ್ರೂ ಅದು ಹರಿಲಿಕ್ಕೆ ಶುರು ಆಗುತ್ತೆ. ರೇಖೆಗೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ 18,000 ವೋಲ್ಟ್ ಎನರ್ಜಿ ಇರುತ್ತೆ. ಆ ಎನರ್ಜಿನ ನಾವು ತಡ್ಕೊಳಕ್ ಆಗಲ್ಲ, ನಮ್ಮ ಭೌತಿಕ ಶರೀರ ಸುಟ್ಟು ಹೋಗುತ್ತೆ. ಆದರೆ ಈ ರೇಖೆ ಶಕ್ತಿ ನೇರವಾಗಿ ನಾವು ಅಳವಡಿಸೋದು ನಮ್ಮ ಸೂಕ್ಷ್ಮ ಶರೀರಗಳಿಗೆ. ನಮ್ಮ ಸೂಕ್ಷ್ಮ ಶರೀರ 6 ಇರುತ್ತೆ. ಅದರೊಳಗೆ ಪರ್ಟಿಕ್ಯುಲರ್ಲಿ ಕಂಪನಾ ಶರೀರ, ಭಾವನಾತ್ಮಕ ಶರೀರ, ಮಾನಸಿಕ ಶರೀರ, ಇನ್ನೆರಡು ಶರೀರಗಳು ಕೂಡ ನಮ್ಮ ಇನ್ನು ರಿಸರ್ಚ್ ಅಲ್ಲಿದೆ. ಕೊನೆಯ ಶರೀರ ಆದಂತಹ ಕಾರಣ ಶರೀರ, ಇದೆಲ್ಲದನ್ನು ಕೂಡ ಸೂಕ್ಷ್ಮ ಶರೀರಗಳಲ್ಲಿ ಈ ಪ್ರಾಣಶಕ್ತಿ ಅಥವಾ ರೇಖೆ ಶಕ್ತಿ ಓಡಾಡಿ ಅಲ್ಲಿರುವಂತಹ ದುಃಖಗಳನ್ನ, ನಷ್ಟಗಳನ್ನ, ಅಲ್ಲಿರುವಂತಹ ಹಳೆ ಕರ್ಮಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಈ ಟ್ಯೂನ್ಮೆಂಟ್ ಶ್ರುತಿಗೂಡಿಸ್ಕೊಂಡ ತಕ್ಷಣನೇ ಆ ಕ್ಷಣದಿಂದಲೇ ಆ ಮನುಷ್ಯ ಅದನ್ನ ಪಡ್ಕೊಂಡು ಉಪಯೋಗ ಮಾಡ್ಕೊಳಕ್ಕಾಗತ್ತೆ. ಅದಕ್ಕೆ 21 ದಿವಸ ಅವನು ಇದನ್ನ ಅನುಭವ ಪಡ್ಕೊಳ್ಳೋದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ರೇಖೆಯಿಂದ ಏನೇನು ಉಪಯೋಗ ಸಿಗುತ್ತೆ ಅಂತ ನೋಡೋದಾದ್ರೆ ಇದು ಸರಳ ಸುಲಭ ವಿಧಾನ. ಇದು ಭೌತಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಆಗ ಆಧ್ಯಾತ್ಮಿಕವಾಗಿ ಎಂಥ ಕಾಯಿಲೆಗಳಿದ್ರೂ ಕೂಡ, ನಿತ್ಯ ಸಮಸ್ಯೆಗಳನ್ನು ಕೂಡ, ಪ್ರತಿ ಹಂತ ಹೆಜ್ಜೆಗೆ ಬರುವಂತಹ ಸಮಸ್ಯೆಗಳನ್ನು ಕೂಡ ಇದು ಸಮಾಧಾನ ರೂಪದೊಳಗೆ ಇದು ಸಮಸ್ಯೆಗಳಿಗೆ ಸಮಾಧಾನ ಕೊಟ್ಟು ನಿವಾರಣೆ ಮಾಡ್ತಾ ಹೋಗುತ್ತೆ. ರೇಖೆ ಇದು ವಿವಿಧ ವೈದ್ಯ ಪದ್ಧತಿಗಳ ಜೊತೆಯಲ್ಲಿ ಕೂಡ ಇದು ಸಹಕಾರ ಕೊಡುತ್ತೆ. ಇವಾಗ ನೀವು ಅಲೋಪತಿ ಮೆಡಿಸಿನ್ ತಗೋತಾ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಯುನಾನಿ ಇರ್ಬೋದು, ಅಥವಾ ಪ್ರಕೃತಿ ಚಿಕಿತ್ಸೆ ಇರ್ಬೋದು. ಇದ್ರ ಜೊತೆಲೂ ಕೂಡ ರೇಖೆ ತಾನು ಕೂಡ ಸಹಕಾರಿಯಾಗಿ ಕೂಡಿಕೊಂಡು ಕೆಲಸ ಮಾಡ್ತಾ ಇರತ್ತೆ, ಪರಿಹಾರ ನಡೀತಾ ಇರತ್ತೆ. ಇಲ್ಲಿ ಗಂಡು ಹೆಣ್ಣು 2 ಶಕ್ತಿಗಳನ್ನು ಕೂಡ ಹೊಂದಿದೆ ಈ ರೇಖೆ. ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಕಾಲ್ಡ್ ಇನ್ ಅಂಡ್ ಯಾಂಗ್ ಅಂತ ಕರೀತಾರೆ ಚೈನಾ ದೇಶದವರು. ಇದಕ್ಕೆ ಏನಂದ್ರೆ ಶಿವಶಕ್ತಿ ಅಂತ ನಾವು ನಮ್ಮ ಒಂದು ಭಾಷೆ ಒಳಗಡೆ
ನಮ್ಮ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ. ಸೊ ಅದರಿಂದ ಈ ಗಂಡು ಹೆಣ್ಣಿನ ಶಕ್ತಿ ಅಂತಂದ್ರೆ ಇದಕ್ಕೆ ಕೆಟಯಾನ್ ಅನಯಾನ್ ಅಂತ ಸೈಂಟಿಫಿಕ್ ಆಗಿ ಹೇಳ್ತಾರೆ. ಇದು ದೇಹದ ಎಡಭಾಗದೊಳಗಡೆ ಎಲ್ಲ ಹೆಣ್ಣಿನ ಭಾಗ, ದೇಹದ ಬಲಭಾಗದಲ್ಲೆಲ್ಲ ಗಂಡಿನ ಭಾಗ. ಇದರೊಳಗೆ ನಾಡಿಗಳು ಕೂಡ ಅದೇ ತರ ಹರಡಿದೆ, 72,000 ನಾಡಿ. ಆ ನಾಡಿಗಳ ಮೂಲಕ ನಮ್ಮ ಒಂದು ದೈವ ಶಕ್ತಿ ಹರಿದು ನಮಗಿರುವಂತಹ ಕಷ್ಟಗಳನ್ನ ನಿವಾರಣೆ ಆಗುತ್ತೆ. ಇದಕ್ಕೋಸ್ಕರನೇ ಇದನ್ನ ಬೈಪೋಲಾರ್ ಅಂತ ಕರೀತಾರೆ. ಎಡಗಡೆ ನೋವಿದ್ರೆ ಬಲಗಡೆ ಚಿಕಿತ್ಸೆ ಕೊಟ್ಟರು ವಾಸಿ ಆಗುತ್ತೆ, ಬಲಗಡೆ ನೋವಿದ್ರೆ ಎಡಗಡೆ ಚಿಕಿತ್ಸೆ ಕೊಟ್ಟರು ವಾಸಿ ಆಗುತ್ತೆ. ಈ ತರ ನಮ್ಮ ಎರಡು ದ್ವಿಮುಖವಾಗಿ ಇದು ಕೆಲಸ ಮಾಡುವಂತಹದ್ದು. ಸೊ ದೇಹ ಮನಸ್ಸು ಬುದ್ಧಿಗಳಿಗಾಗುವಂತಹ ವಿಶ್ರಾಂತ ರಹಿತ ಸ್ಥಿತಿ ನಾವು ಏನ್ ಮಾಡ್ಕೋತೀವೋ, ಯಾವಾಗ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ವಿಶ್ರಾಂತ ಇಲ್ವೋ ಆಗ ಕಾಯಿಲೆ ಹುಟ್ಟಾಗುತ್ತೆ. ಅಂದ್ರೆ ಕಾಯಿಲೆ ಅಂದ್ರೆ ಅರ್ಥನೇ ಅದು. ಯಾವಾಗ ದೇಹ ಮನಸ್ಸು ಬುದ್ಧಿಗಳಿಗೆ ವಿಶ್ರಾಂತಿ ಸಿಗಲ್ವೋ ಆಗ ನಮ್ಮ ಕಾಯಿಲೆ ಅನ್ನುವಂತಹ ಒಂದು ಸ್ಥಿತಿಗೆ ನಾವು ತಲುಪ್ತೀವಿ. ಇದು ಕಾಯಿಲೆ 2 ತರ ಇರುತ್ತೆ. ಒಂದು ಆಂತರಿಕವಾಗಿ, ಒಂದು ಬಾಹ್ಯವಾಗಿ. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತ ಕರೀತಾರೆ. ಎರಡಕ್ಕೂ ಕಾರಣ ಇದ್ದೇ ಇದೆ. ಕಾರಣ ಇಲ್ಲದೆ ಕಾಯಿಲೆ ಬರೋಲ್ಲ, ಕಾರಣ ಇಲ್ಲದೆ ಕಾಯಿಲೆ ಇದು ಬರೋಲ್ಲ. ಎಲ್ಲ ಕಡೆಯಲ್ಲೂ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಇದ್ದೇ ಇರುತ್ತೆ. ನಿಮ್ಮೆಲ್ಲರ ನಕಾರಾತ್ಮಕ ಭಾವನೆಗಳು, ಚಿಂತನೆಗಳು, ಭಯ, ತಪ್ಪು ಜೀವನ ಶೈಲಿ, ಅರಿಷಡ್ ವರ್ಗ, ಅಸ್ತವ್ಯಸ್ತ ಜೀವನ, ದುಶ್ಚಟ, ಹೆಚ್ಚಿನ ಕಾಯಿಲೆಗಳು ಮನಸ್ಸಿನ ಮೇಲಿನ ಒತ್ತಡದಿಂದ ಸೈಕೋಸೊಮ್ಯಾಟಿಕ್ ಆಗಿ ಅಲ್ಲಿಂದ ನಮಗೆ ಕಾಯಿಲೆಗಳು ಹುಟ್ಟುತ್ತೆ. ಇದೆಲ್ಲದಕ್ಕೂ ಕಾಯಿಲೆ ನಮ್ಮ ಭಾವನೆಗಳು, ಪರ್ಟಿಕ್ಯುಲರ್ಲಿ ಮಾನಸಿಕ ದುಃಖಗಳು, ದುಮ್ಮಾನಗಳು, ಭಯ ಮತ್ತು ಇದೆಲ್ಲದನ್ನು ಅರಿಷಡ್ ವರ್ಗ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಈ ಅಸ್ತವ್ಯಸ್ತ ಜೀವನ, ದುಶ್ಚಟ ಜೀವನ, ಕೆಟ್ಟ ಜೀವನ ಶೈಲಿ, ಈ ತರ ನಕಾರಾತ್ಮಕ ಚಿಂತನೆಗಳು, ಇದೆಲ್ಲದರಿಂದ ಕಾಯಿಲೆ ಹುಟ್ಟುತ್ತೆ. ಸೊ ಕಾಯಿಲೆಗಳು ನಮ್ಮ ಪೂರ್ವ ಜನ್ಮಗಳ ಕರ್ಮಗಳಿಂದಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಕೃತಜನ್ಮ ಪಾಪಂ ವ್ಯಾಧಿ ರೂಪಾಣೆ ಪಡೆಯುತ್ತೆ ಅಂತ ಕರೀತಾರೆ. ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ತಪ್ಪುಗಳು ಈ ಜನ್ಮದಲ್ಲಿ ನಮಗೆ ಕಾಯಿಲೆ ರೂಪದೊಳಗೆ ಸಿಗುತ್ತೆ. ಸೊ ರೇಖಿ ಅಟ್ಯೂನ್ಮೆಂಟು, 1ನೇ ಡಿಗ್ರಿ ಅಟ್ಯೂನ್ಮೆಂಟು ನಮಗೆ ಹೃದಯ, ಗಂಟಲು, ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳಿಂದ ನಾವು ಅದನ್ನ ಅಳವಡಿಸ್ತೀವಿ ನಿಮಗೆ. ಈಗ 1ನೇ ಡಿಗ್ರಿ ಪಡೆದವ್ರಿಗೆ 7 ದೇಹಗಳಲ್ಲಿ ಕೂಡ ಎಥರಲ್ ಕಂಪನಾ ಶರೀರಗಳಲ್ಲಿ ಇದು 22 ಸ್ಥಳಗಳಲ್ಲಿ ರೈಕಿನ ಹೇಗೆ ನಾವು ಅಳವಡಿಸ್ಕೋಬೇಕು ಅಂತ 21 ದಿನ, ಅದಕ್ಕೆ ಪ್ರತಿ ಒಂದು ಜಾಗದಲ್ಲಿ 3 ನಿಮಿಷದಂತೆ ನಾವು ರೈಕಿ ಮಾಸ್ಟರ್ಗಳು ಕಲಿಸ್ಕೊಡ್ತೀವಿ. ಅದನ್ನ ನೀವು ಮಾಡ್ಕೊಂತ ಹೋದ್ರೆ 21 ದಿವಸದೊಳಗೆ ನೀವು ತಯಾರಾಗ್ತೀರಿ. ರೈಕಿನ ನೀವು ಕರದೇಟ್ಗೆ ಬಂದು ಭಾವನಾತ್ಮಕ, ಭೌತಿಕ, ಮಾನಸಿಕ, ಆಧ್ಯಾತ್ಮಿಕವಾದಂತಹ ಎಲ್ಲ ಕಾಯಿಲೆಗಳನ್ನು ಕೂಡ ನಿವಾರಣೆ ಮಾಡುವಂತಹ ನಿಯಂತ್ರಣದಲ್ಲಿ ಇಳಿಸ್ಕೋಬಹುದು, ನಿವಾರಣೆಯನ್ನು ಮಾಡ್ಕೋಬಹುದು. ಇದನ್ನ ರೇಖಿ ಕಲ್ಸೋಕ್ಕೆ ಬಂದವ್ರಿಗೆ ಸಂಪೂರ್ಣ ನಂಬಿಕೆ ಬೇಕು, ಕಾಳಜಿ ಬೇಕು, ಸಮರ್ಪಣಾ ಭಾವನೆ ಇರಬೇಕು. ಇದ್ರ ಜೊತೆಗೆ ಗೊತ್ತಾಗ್ಲಿಲ್ಲ ಅಂದ್ರೆ ರೇಖಿ ಮಾಸ್ಟರ್ನ ಮತ್ತೆ ಮಾರ್ಗದರ್ಶನ ಪಡಿಬಹುದು, ಅವರಿಂದ ಉತ್ತೇಜನ ಪಡಿಬೇಕು. 2ನೇ ಡಿಗ್ರಿ ರೇಖಿ ಅಟ್ಯೂನ್ಮೆಂಟ್ ಇವಾಗ ನಾವು 21ನೇ ತಾರೀಕು ಏನ್ ಮಾಡ್ತೀವೋ ಅದರೊಳಗಡೆ 3 ಮುಖ್ಯ ಪಾರಂಪರಿಕ ರೇಖಿ ಚಿಹ್ನೆಗಳನ್ನ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ರೇಖಿ ಸಿಂಬಲ್ಸ್ ಅಂತ ಕರೀತಾರೆ. ಇದು ವಿಶೇಷವಾದಂತಹ ಶಿಷ್ಯರ ಚಕ್ರಗಳಲ್ಲಿ ಇದನ್ನ ಅಳವಡಿಸ್ತೀವಿ. ಅದು ಅಳವಡಿಸಿದ್ಮೇಲೆ ಅವನು ಭಕ್ತಿ ಶ್ರದ್ಧೆಯಿಂದ ಇದನ್ನ 3 ಚಿಹ್ನೆಗಳನ್ನು ಕೂಡ ಕಲ್ತ್ಕೊಳ್ಳೋದಕ್ಕೂ ಕೂಡ ನಾವು ಕಲಿಸ್ಕೊಡ್ತೀವಿ. ಇದು 2ನೇ ಹಂತದಲ್ಲಿರುವಂತಹ ಶಿಷ್ಯರು 1ನೇ ಡಿಗ್ರಿ ಪಡೆದಿದ ಮೇಲೆ ದೇಹ ಸ್ಪರ್ಶಿಸೇ ಮಾಡ್ಬೇಕಾಗತ್ತೆ ಅಂತ ಇದ್ದದ್ದು 1ನೇ ಹಂತದಲ್ಲಿತ್ತು. ಆದರೆ 2ನೇ ಹಂತದಲ್ಲಿ ಈ ಚಿಹ್ನೆಗಳನ್ನು ಬಳಸಿ ಪ್ರಪಂಚದ ಎಷ್ಟೇ ದೂರದಲ್ಲಿರುವಂತ ತಮ್ಮ ಇತರೆ ಬಂಧುಗಳಿಗೆ, ಬಾಂಧವರಿಗೆ, ಸ್ನೇಹಿತರಿಗೆ, ತಮ್ಮ ಯಾರಿಗೇ ಆಗ್ಲಿ ನಾವು ಅವ್ರ ಫೋಟೋ ನೋಡಿ ನಾವು ರೇಖಿನ ಕಳಿಸಿ ಅವರಿಗೆ ಚಿಕಿತ್ಸೆ ನೀಡ್ಬೋದು. ಇದಕ್ಕೆ ಬೇಕಾಗಿರುವಂತಹ ಇದು ಕೆಲವಾರು ನಾವು ಚಿಹ್ನೆಗಳನ್ನ ತೋರಿಸ್ಕೊಡ್ತೀವಿ. ಅದನ್ನ ಕಲ್ತ್ಕೋತೀರಿ, ಅದನ್ನ ಪ್ರಾಕ್ಟೀಸ್ ಮಾಡ್ತೀರಿ. ಅದರಿಂದ ಈ ಚಕ್ರಗಳಲ್ಲಿ ಇರುವಂತಹ ಅಡೆತಡೆ, ಸೋರಿಕೆ, ಅಂದ್ರೆ ಆಲ್ ಡಿಸೀಸ್ ಆರ್ ಡ್ಯೂ ಟು ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅಂತಾರೆ. ಅದನ್ನೆಲ್ಲ ಪತ್ತೆ ಮಾಡಿ ಸಂಬಂಧಪಟ್ಟ ಚಕ್ರಗಳಿಗೆ ರೇಖೆ ಹರಿಸಿ ನಿವಾರಣೆ ಮಾಡುವಂತದನ್ನ ನಾವು ಕಲ್ಸಿರ್ತೀವಿ. ಸೊ ಎಥರಿಕ್ ದೇಹದಿಂದ ನಮ್ಮ 2ನೇ ಕಂಪನಾ ಶರೀರ ಅಂತ ನಾವೇನ್ ಕರಿತೀವೋ ಅಲ್ಲಿಂದ 4 ಪಟ್ಟು ಶಕ್ತಿ ಜಾಸ್ತಿ ಆಗುತ್ತೆ 2ನೇ ಹಂತದಲ್ಲಿ ಅಟ್ಯೂನ್ಮೆಂಟ್ ಮಾಡಿದ್ಮೇಲೆ. ಇದಾದ್ಮೇಲೆ ತಮ್ಮ ಹಿಂದಿನ ದಿನಗಳಲ್ಲಿ ಆಘಾತಕಾರಿ ನೆನಪುಗಳಿರ್ಬೋದು, ಅಂದ್ರೆ ಟ್ರಾಮಾ ಅಂತ ಕರಿತೀವಿ, ಅಂತದನ್ನು ಕೂಡ ನಿವಾರಣೆ ಮಾಡ್ಕೋಬಹುದು. ಇದ್ರ ಜೊತೆಗೆ 21 ದಿನ ಆದ್ಮೇಲೆ ನಾವು ಅನುಷ್ಠಾನ ಮಾಡ್ಕೊಂತ ಅವರಿಗೆ
ತೀಕ್ಷ್ಣತೆ ಬರುತ್ತೆ, ಚಕ್ರಗಳ ತೀಕ್ಷ್ಣ ರೂಪದೊಳಗೆ ಕೆಲಸ ಮಾಡುತ್ತೆ, ಶುದ್ಧ ಕಾರ್ಯದಲ್ಲಿ ತೊಡಗ್ತೀವಿ. ಹೀಗೆ ಸೆಕೆಂಡ್ ಡಿಗ್ರಿ ಕಲೀಲೇಬೇಕು. ಕಲೀಲಿಲ್ಲ ಅಂದ್ರೆ ಅವನು ಅಪೂರ್ಣ ಆಗ್ತಾನೆ. ಮಾನಸಿಕವಾಗಿ ಏನ್ ತೀರ್ಮಾನ ಮಾಡ್ತಾನೋ ಅದನ್ನ ರೇಖಿ ಚಿಕಿತ್ಸೆ ಮೂಲಕ ಅದನ್ನ ಕಾರ್ಯಗತ ಮಾಡುವಂತ ಕಲ್ತ್ಕೋತಾನೆ. ಪೂರ್ವ ಜನ್ಮದ ಕಾಯಿಲೆಗಳನ್ನು ಕೂಡ ನಿವಾರಣೆ ಮಾಡ್ಕೋತಾ ಹೋಗ್ತಾನೆ. ಭಾವನಾತ್ಮಕ ಕಾರಣಗಳಿಂದ ಅಂದ್ರೆ ಈಗಾಗಲೇ ಹೇಳಿದ ಅರಿಷಡ್ ವರ್ಗ, ಅದರಿಂದ ಕೂಡ ಬಂದಂತ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬಹುದು. ನಮ್ಮ ಒಂದು ಎಲ್ಲ ಕರ್ಮಗಳೆಲ್ಲದನ್ನು ನಮ್ಮ ಕಾರಣ ಶರೀರದಲ್ಲಿ ಬಂಧಿಸಿ ಇಟ್ಟಿರ್ತಾನೆ ಭಗವಂತ. ಅದೇ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳಿ ಆ ಚಿತ್ರಗುಪ್ತನ ಕಡತ ಅಂತ ಏನ್ ಹೇಳ್ತಾರೋ ಅದ್ರೊಳಗೂ ಕೂಡ ಇರುತ್ತೆ ಆಕಾಶಿಕ್ ರೆಕಾರ್ಡ್ಸು. ಅದನ್ನು ಕೂಡ ನಾವು ರೇಖಿ ಮೂಲಕ ಈ ಪೂರ್ವ ಜನ್ಮಗಳ ಪಾಪ ಪುಣ್ಯಗಳ ಪಟ್ಟಿನ ತಿದ್ದಿ ಬರೆಯೋಕ್ಕೂ ಕೂಡ ವಿ ಕ್ಯಾನ್ ಓವರ್ ರೈಟ್ ಇಟ್ ಅಂತಾನು ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಅದ್ಭುತವಾದಂತ ಕಲಿಯೋದು ಅಂದ್ರೆ ಇಂಟೆನ್ಷನಲ್ ರೇಖಿ ಅಂತ. ಅಂದ್ರೆ ನಾವು ಇಚ್ಛೆಗಳನ್ನ, ಗುರಿಗಳನ್ನ ನಮಗೆ ಬೇಕಾದಂಗೆ ಈಡೇರಿಸ್ಕೊಳ್ಳೋಕೆ ಒಂದು ಉದ್ದೇಶ ಪೂರ್ವಕ ರೇಖಿ ಪದ್ಧತಿ, ಒಂದು ವಿಧಾನನೂ ಕೂಡ ಹೇಳ್ಕೊಡ್ತೀವಿ. ದುರಭ್ಯಾಸಗಳನ್ನು ಬಿಡಿಸೋದಕ್ಕೂ ಹೇಗೆ ಅಂತ ತೋರಿಸ್ಕೊಡ್ತೀವಿ. ಈಗ ಎಷ್ಟೋ ಜನ ನಮ್ಮ ಹತ್ತಿರದ ಬಂಧು ಸತ್ತೋದ ಅಂತ ಅದೇ ದುಃಖದೊಳಗಡೆ ಅವ್ರ ಕಾಯಿಲೆ ಬಂದ್ಬಿಡುತ್ತೆ, ಹಾರ್ಟ್ ಅಟ್ಯಾಕು ಆಗ್ಬೋದು. ಅಂತ ಅವ್ರಿಗೆ ಸತ್ತಿರೋ ವ್ಯಕ್ತಿಗೆ ಆತ್ಮಕ್ ಶಾಂತಿ ಹೆಂಗೆ ನಾವು ತಲುಪಿಸ್ಬೋದು ರೇಖಿ ಮೂಲಕ ಅನ್ನೋದು ಕೂಡ ಅವ್ರಿಗೆ ಮುಂದಿನ ಜನ್ಮ ಉತ್ತಮ ಜನ್ಮ ಪಡೆಯೋದಕ್ಕೂ ಕೂಡ ನಾವು ಸಾಧಿಸ್ಬೋದು. ಹೀಗೆ ಇದ್ರ ಜೊತೆಗೆ ನಾವೆಲ್ಲ ಕೈಗಳಲ್ಲಿ ಉಂಗುರುಗಳು, ಏನೇನೋ ಆಭರಣಗಳು ಧರಿಸ್ಕೊತೀವಿ, ಅದ್ರೊಳಗೆಲ್ಲ ಹರಳೆಗಳಿರುತ್ತೆ. ಆ ಹರಳೆಗಳಲ್ಲಿ ದೋಷಪೂರ್ಣ ಹರಳೆಗಳನ್ನು ಹಾಕೊಂಡ್ರೆ ನಮಗೆ ಕೆಟ್ಟದಾಗತ್ತೆ. ಅದ್ರೊಳಗೂ ವಜ್ರ, ಅದ್ರೊಳಗಡೆ ತುಂಬಾ ನೆಗೆಟಿವ್ ಎನರ್ಜಿಗಳಿರ್ಬೋದು. ಅದನ್ನ ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ನಾವು ಆ ಶಕ್ತಿ ವಿಸರ್ಜನೆ ಮಾಡಿ ಹೆಚ್ಚಿನ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳೋದು ಹೇಗೆ ಅನ್ನೋದು ಕೂಡ ಹೇಳ್ಕೊಡ್ತೀವಿ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಕ್ರಿಸ್ಟಲ್ ಹೀಲಿಂಗ್ ಅಂತ ಕರೀತಾರೆ. ಇದಕ್ಕೆ ಮೆಂಟಲ್ ಸ್ಟ್ರೆಸ್ ಇರುತ್ತೆ ನಮ್ಗೆ ಬಹಳ ಜನಕ್ಕೆ. ಈಗಿನ ಕಾಲದಲ್ಲಂತೂ ಮಾತೆತ್ತಿದ್ರೆ ಕಂಪ್ಯೂಟರು, ಮಾತೆತ್ತಿದ್ರೆ ಮೊಬೈಲು, ಇದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ. ನಿದ್ದೆ ಕಡಿಮೆ, ಯಾವುದೋ ಹೊತ್ತೊಳಗಡೆ ನಾವು ಕೆಲಸ ಮಾಡ್ತೀವಿ, ಯಾವುದೋ ಹೊತ್ತೊಳಗೆ ಊಟ ಮಾಡ್ತೀವಿ. ಹೀಗಾಗಿ ಸ್ಟ್ರೆಸ್ ಜಾಸ್ತಿ ಆಗಿ ದೇಹದಲ್ಲಿ ಅಂಗಾಂಗಗಳು, ನಮ್ಮ ಒಂದು ಆರ್ಗನ್ ಕ್ಲಾಕ್ ಅಂತ ಇರುತ್ತೆ ನಮ್ಮ ದೇಹದಲ್ಲಿ, ಅದಕ್ಕೆ ಎಗೇನ್ಸ್ಟ್ ಆಗಿ ಹೋಗ್ತಾ ಇರ್ತೀವಿ. ಹಾಗಾಗಿ ನಮಗೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ಅದನ್ನ ನಿವಾರಣೆ ಹೇಗ್ ಮಾಡ್ಕೊಳ್ಳೋದು, ರೇಖಿ ಚಿಹ್ನೆಗಳನ್ನು ಹಾಕೊಂಡು ಅನ್ನೋದನ್ನ ಕಲ್ಸ್ಕೋಬಹುದು. ನಾನಾಗ್ಲೇ ಹೇಳಿದೆ ಆಲ್ ಬ್ಲಾಕೇಜಸ್ ಅಂಡ್ ಲೀಕೇಜಸ್ ಇದರಿಂದಲೇ ನಮಗೆ ಕಾಯಿಲೆ ಆಗುತ್ತೆ ಅಂತ. ಅದನ್ನು ಕೂಡ ನಿವಾರಣೆ ಮಾಡ್ಕೋಬಹುದು. 72,000 ನಾಡಿಗಳನ್ನು ಕೂಡ ಶುದ್ಧ ಮಾಡ್ಕೋಬಹುದು. ಇದ್ರ ಜೊತೆಗೆ ನಾವು ಸಾಕಿರೋ ಪ್ರಾಣಿಗಳಿಗೆ ಕೂಡ ರೇಖೆ ಹರಿಸಿ ಅದಕ್ಕಿರುವಂತ ಕಾಯಿಲೆಗಳನ್ನು ಕೂಡ, ಅದರ ಒಂದು ಕೆಲವು ನಾಯಿಗಳು ತುಂಬಾ ಕ್ರೂರವಾಗಿ ವರ್ತಿಸ್ತಾ ಇರತ್ತೆ, ಅದನ್ನು ಕೂಡ ನಾವು ನಿಜವಾಗ್ಲೂ ರೇಖೆ ಪಾಸ್ ಮಾಡಿ ಕೂಲ್ ಮಾಡ್ಬೋದು. ಈಗ ಯುದ್ಧ ನಡೀತಿದೆ ಎಲ್ಲ ಕಡೆಲೂ, ನೆರೆ ಬರ್ಬೋದು, ಭೂಕಂಪ ಆಗ್ಬೋದು. ಅದಕ್ಕೆ ಭೂಮಿಗೆ ರೇಖೆ ನಾವು ಪಾಸ್ ಮಾಡ್ತಾ ಇದ್ರೆ ಆಗ ಅಲ್ಲಿರುವಂತ ಭೂಮಿಯಲ್ಲೇ ನಾವೆಲ್ಲ ವಾಸ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಕಾರಾತ್ಮಕ ಚಿಂತನೆ ಬರೋಕ್ ಶುರು ಆಗಿ ಈ ನೆರೆ, ಯುದ್ಧ ಇದೆಲ್ಲ ನಿವಾರಣೆ ಆಗೋದಕ್ಕೂ ಸಾಧ್ಯ ಆಗತ್ತೆ. ಎರಡನೇ ರೇಖೆ ಹಂತದಲ್ಲಿ ನಾವು ನಮ್ಮ ಉದ್ದೇಶ, ಆಸೆ, ಮಹತ್ವಾಕಾಂಕ್ಷೆಗಳನ್ನು ಪೂರೈಸ್ಕೋಬಹುದು, ಸಂಬಂಧಗಳನ್ನ ಉತ್ತಮ ಪಡಿಸ್ಕೋಬಹುದು. ಈಗ ಮಾತೆತ್ತಿದ್ರೆ ಡೈವೋರ್ಸು ಅದೆಲ್ಲ ಸರಿಪಡಿಸ್ಕೋಬಹುದು. ನಾವು ಪ್ರಯಾಣ ಮಾಡುವಾಗ ಸುಖ ಪ್ರಯಾಣ ಆಗ್ಬೇಕು, ನಮ್ಗೆ ಎಲ್ಲೂ ಏನು ಕಳ್ಕೋಬಾರ್ದು, ನಾವು ಎಲ್ಲ ಕಡೆ ಎಲ್ಲ ಸಂತೋಷವಾಗಿ ಹೋಗಿ ಮನೆಗೆ ವಾಪಸ್ ಬರ್ಬೇಕು. ಇದಕ್ಕೂ ಕೂಡ ರೇಖಿ ಪಾಸ್ ಮಾಡ್ಕೋಬಹುದು. ಆ ಪಾಸ್ಟ್ ಲೈಫ್, ಹಿಂದಿನ ಜನ್ಮಗಳು ಕೂಡ ನಾವು ದುರ್ಘಟನೆ ಆಗಿದ್ರೆ ಅದನ್ನು ಕೂಡ ನಾವು ಮರಿಬಹುದು, ಪಾಸ್ಟ್ ಲೈಫ್ ನೋಡ್ಕೋಬಹುದು. ಭವಿಷ್ಯದ ಯೋಜನೆಗಳಿಗೋಸ್ಕರ ನಾವು ನಮ್ಮ ಹುಟ್ಟಹಬ್ಬ, ಮದುವೆ ಸಮಾರಂಭ ಇದೆಲ್ಲ ಫಲಪ್ರದವಾಗಿರ್ಬೇಕು ಅಂದ್ರೆ ಅದಕ್ಕೆ ರೇಖಿ ಪಾಸ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ನಾವು ಮದುವೆ ಮಾಡಿದ್ರೆ, ನಾವೇನಾರ ಒಂದು ಮನೆ ಕಟ್ಟುವಾಗ ಒಂದು ಸಂಕಲ್ಪ ಮಾಡಿ ರೇಖಿ ಪಾಸ್ ಮಾಡಿದ್ರೆ ಆ ಮನೆಗೆ ಏನು ಅಡ್ಡಿ ಆತಂಕಗಳಿದೆ ಮನೆ ಕಟ್ಬೋದು. ರಕ್ಷಾ ಕವಚನ ಹಾಕೊಂಡು ನಾವ್ ಎಲ್ಲೇ ಹೋಗ್ಬೇಕಾದ್ರೆ ಪ್ರತಿ ದಿವಸ ಮನೆಯವರನ್ನ ಎಲ್ಲರಿಗೂ ಕೂಡ ರೇಖೆ ರಕ್ಷಾ ಕವಚ ಹಾಕೊಂಡು ಅದಕ್ಕೆ ಶೀಲ್ಡಿಂಗ್ ಅಂತೀವಿ. ಆ ಶೀಲ್ಡ್ ಮಾಡಿಸಿದ್ರೆ ಯಾವ ಅನಾಹುತಗಳು ನಡೆಯಲ್ಲ, ಎಲ್ಲ ಅನುಕೂಲ ಆಗುತ್ತೆ. ಜೊತೆ ಕಾಯಿಲೆಗಳಿದ್ರೆ ಬಿಳಿ ಮತ್ತು ನೇರಳೆ ಬಣ್ಣಗಳ ರೂಪದೊಳಗೆ ಆ ಚಿಹ್ನೆಗಳ ಮೂಲಕ ನಾವು ರಕ್ಷಾ ಕವಚ ಹಾಕೋಬಹುದು. ಇದ್ರ ಜೊತೆಗೆ ನಾವು ವ್ಯಕ್ತಿ ಸುಧಾರಣೆಯನ್ನು ಮಾಡ್ಕೋಬಹುದು. ಅವನ ಸರಿನೇ ಇಲ್ಲ, ಅವನು ಹೇಳಿದ್ದೆ ಮಾಡಲ್ಲ, ಅವನ ಸಿಕ್ಕಾಪಟ್ಟೆ ಕೋಪ, ಅವನ ಅಹಂಕಾರಿ, ಅವನು ದುಶ್ಚಟಗಳು ಬಿದ್ಬಿಟ್ಟಿದ್ದಾನೆ, ಇಂಥವ್ರನ್ನ ವ್ಯಕ್ತಿ ಸುಧಾರಣೆಯನ್ನು ಮಾಡ್ಬೋದು. ನಾವು ಸಾಕಷ್ಟು ಕಾಯಿಲೆಗಳು ತೊಕ್ಕುಗಳು ಎಲ್ಲದು ಇರೋದೇನು ಅಂದ್ರೆ ನಾವು ಬೇಕಾದಷ್ಟು ಮೋಸ ಮಾಡಿರ್ತೀವಿ, ಬೇಕಾದಷ್ಟು ತಪ್ಪುಗಳು ಮಾಡಿರ್ತೀವಿ. ಅದ್ರ ಒಳಗೆ ನಮ್ಮೊಬ್ಬರಿಗೆ ಗೊತ್ತಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ಹೊರಗಡೆ ಒಂಥರ ಒಳಗಡೆ ಒಂಥರ ಇರ್ತಾನೆ. ಆ ಒಳಗಡೆ ಇರುವಂತಹ ತಪ್ಪುಗಳನ್ನ ಕ್ಷಮೆ ಆಚರಿಸಿ ಕ್ಷಮಾಧಾನ, ಕ್ಷಮಾಧ್ಯಾನ
ಇದರ ಮೂಲಕ ನಿವಾರಣೆ ಮಾಡ್ಕೋಬಹುದು. ಆ ಮಾಡುವಾಗ ಜೊತೆಗೆ ರೇಖೆಯನ್ನು ಕೂಡ ಪಾಸ್ ಮಾಡಿಕೊಂಡು ನಾವು ಮಾಡ್ಕೋಬಹುದು. ಪ್ರತಿ ದಿವಸ ನಾವು ಬೆಳಿಗ್ಗೆ ಎದ್ದೇಟ್ಗೆ ಪ್ರತಿಜ್ಞೆ ಮಾಡ್ಕೋಬೇಕು. ರೇಖಿ ಪ್ರತಿಜ್ಞೆ ಅಂತ ಒಂದಿರುತ್ತೆ. ಆ ರೇಖಿ ಪ್ರತಿಜ್ಞೆ ಡಾಕ್ಟರ್ ಮಿಕಾ ಉಸು ಇವ್ರು ಹೇಳ್ಕೊಟ್ಟ ರೂಪದೊಳಗೆ ಮಾಡ್ಕೊಂತ ಹೋಗೋದು. ಹೀಗೆ ಹೆಜ್ಜೆಗೂ ಕೂಡ ಪ್ರತಿ ಸಮಸ್ಯೆನೂ ಕೂಡ ನಿವಾರಣೆ ಮಾಡ್ಕೊಂತ, ವಾಸ್ತು ದೋಷ, ಮನೆ, ಆಫೀಸು, ಕಾರು, ಹೊಲ ಯಾವುದೇ ಇರಲಿ ಅದನ್ನೆಲ್ಲದನ್ನು ನಾವು ತುಂಬಾ ಚೆನ್ನಾಗಿ ನಡ್ಕೊಂತ ಹೋಗ್ಬೋದು. ಇದರಿಂದ ನಮಗೆ ಏನೇನ್ ಲಾಭ ಸಿಗುತ್ತೆ ಅಂತಂದ್ರೆ, ನಾವು ಶೀಲ್ಡಿಂಗ್ ಮಾಡ್ಕೋಬಹುದು, ಇಂಟೆನ್ಷನ್ಸ್ ನ, ಇಚ್ಛೆಗಳನ್ನ ಸಾರ್ಥಕ ಪಡಿಸ್ಕೋಬಹುದು, ನಮ್ಮ ಆಂಬಿಷನ್ಸ್ ಅಂದ್ರೆ ಆಸೆಗಳನ್ನು ಪೂರೈಸ್ಕೋಬಹುದು, ರಿಲೇಶನ್ಶಿಪ್ ನ ನಾವು ಸರಿಪಡಿಸ್ಕೋಬಹುದು, ನಾವು ಟೂರ್ಸು ಟ್ರಾವೆಲ್ ಮಾಡುವಾಗ ಪ್ರಯಾಣ ಸುಖಮಯ ಪಡಿಸ್ಕೋಬಹುದು, ಟ್ರಮ್ಯಾಟಿಕ್ ಅನ್ಹ್ಯಾಪಿ ಅಂದ್ರೆ ಹಿಂದಿನ ಕಹಿ ನೆನಪುಗಳನ್ನ ಮಡಿಸ್ಕೋಬಹುದು, ಬ್ರೈಟನಿಂಗ್ ಎನಿ ಇವೆಂಟ್ ಅಂತ ಅಂದ್ರೆ ಭವಿಷ್ಯನ ಭವ್ಯಗೊಳಿಸ್ಕೋಬಹುದು, ಇಂಪ್ರೆಸ್ ಎ ಪರ್ಸನ್, ಯಾರೋ ಒಬ್ರಿಗೆ ನಾವು ಯಾವುದೋ ಒಂದು ಇಂಟರ್ವ್ಯೂ ಹೋದಾಗ ಅವ್ರ ಪ್ರಭಾವ, ನಮ್ಮ ಪ್ರಭಾವಕ್ಕೆ ಅವ್ರನ್ನ ಒಳಪಡಿಸ್ಕೋಬಹುದು, ಇಂಪ್ರೂವಿಂಗ್ ಸೆಲ್ಫ್ ಅಂದ್ರೆ ನಮ್ಮಲ್ಲಿ ಇರುವಂತಹ ದೋಷಗಳ ನಿವಾರಣೆ ಮಾಡ್ಕೊಂಡು ನಮ್ಮ ನಾವೇ ಉತ್ತಮ ಪಡಿಸ್ಕೋಬಹುದು, ಫರ್ಗಿವ್ ಅಂದ್ರೆ ಇನ್ನೊಬ್ಬರ ತಪ್ಪನ್ನು ಕೂಡ ನಾವು ಕ್ಷಮಿಸಬಹುದು. ಅದೇ ತರ ನಾವು ಮಾಡಿರೋ ತಪ್ಪನ್ನ ಅವರಿಂದ ಕ್ಷಮೆ ಯಾಚನೆ ಮಾಡಿ ರೇಖೆ ಮೂಲಕ ಅದನ್ನು ಅಳಿಸ್ಕೋಬಹುದು. ಅದರ ಜೊತೆಗೆ ಆಪ್ಟಿಮಿಸ್ಟಿಕ್ ಅಂಡ್ ಅಫರ್ಮೇಶನ್ ಅಂದ್ರೆ ಸಕಾರಾತ್ಮಕವಾಗೇ ಮುಂದುವರಿಯೋದಕ್ಕೆ ಕಲಿಬಹುದು. ಜೊತೆಗೆ ರೇಖೆ ಸಹಾಯ ಮಾಡುತ್ತೆ. ಹೀಗೆ ಭಗವಂತನೊಡನೆ ನೇರವಾಗಿ ಕಾಸ್ಮಿಕ್ ಟೆಲಿಫೋನ್ ಅಂತ ಕರೀತಾರೆ ರೇಖಿನ, ಅವನ ಜೊತೆ ಸಂಬಂಧ ಹೊಂದಿಸ್ಕೋಬಹುದು. ಲೈಟ್ ಇನ್ವೊಕೇಶನ್ ಅಂದ್ರೆ ಮಣಿಪದ್ಮೆ ಹಮ್ ಅನ್ನುವಂತ ಒಂದು ಶ್ಲೋಕ ಇದೆ, ಅದನ್ನ ಹೇಳ್ಕೊಡ್ತೀವಿ. ಅದರೊಳಗೆ ಪೂರ್ಣಾತ್ಮನ ಜೊತೆ ಬೆಳಕಿನ ಜೊತೆಲಿ ನಾವು ನಮ್ಮ ಒಂದು ಆತ್ಮಶಕ್ತಿನ ಹೆಚ್ಚಿಸ್ಕೋಬಹುದು. ಬರ್ನಿಂಗ್ ಕಾರ್ಮಿಕ್ ಡೆಟ್ಸ್ ಅಂದ್ರೆ ಹಿಂದೆ ನಾವು ಮಾಡಿರುವಂತಹ ಕರ್ಮಗಳು, ವಾಸನೆಗಳು, ಇದು ಪೂರ್ವಜನ್ಮ ಸಂಚಿತ ಕರ್ಮಗಳು, ಇದನ್ನು ಸವಸ್ಕೋಬಹುದು. ಜೊತೆಗೆ ಕ್ಲೆನ್ಸಿಂಗ್ ಚಕ್ರಾಸ್ ಅಂಡ್ ಬಾಡೀಸ್ ಅವರ ನಮ್ಮ ಸುತ್ತೂ ಇರುವಂತಹ ನಮ್ಮ ಪ್ರಭಾವಳಿ, ನಮ್ಮಲ್ಲಿರುವಂತಹ ಚಕ್ರಗಳು, ನಮ್ಮಲ್ಲಿರುವಂತಹ 7 ದೇಹಗಳು, ಇದನ್ನು ಕೂಡ ನಾವು ಶುದ್ಧೀಕರಣ ಮಾಡ್ಕೋಬಹುದು. 72,000 ನಾಡಿಗಳು ಶುದ್ಧೀಕರಣ ಮಾಡ್ಕೊಳ್ಳೋದ್ರಿಂದ ನಮಗೆ ಆಯುಷ್ ಜಾಸ್ತಿ ಆಗುತ್ತೆ. 140 ವರ್ಷದವರೆಗೂ ಬದುಕಬಹುದು ಅಂತ ನಮ್ಮ ಏನು ಹಿಂದಿನ ಋಷಿಮುನಿಗಳು ಹೇಳಿದ್ದಾರೆ. ಅದನ್ನ ನಾವು ಸಾಧನೆ ಮಾಡಕ್ ಸಾಧ್ಯ ಆಗುತ್ತೆ. ಎಲ್ಲಾ ತರ ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ದೀಕ್ಷೆ ನಂತರ ಸಾಧ್ಯ. ಸೊ ಈ ತರ ರೇಖೆನ ನಾವು ಆಮಂತ್ರಿಸಿ ನಾವು ಪ್ರತಿ ಹಂತದಲ್ಲಿ ಪ್ರತಿ ಒಂದ್ರೊಳಗೂ ಕೂಡ ನಾವು ಮಾಡ್ಬೇಕು. ರೇಖೆನ ಯಾವ ಕಾರಣಕ್ಕೂ ಕೂಡ ನಾವು ಸೃಷ್ಟಿಸೋಕ್ಕಾಗಲ್ಲ. ಅದು ಪರಬ್ರಹ್ಮ ಶಕ್ತಿ, ಅದು ಈಗಾಗಲೇ ಪ್ರಕೃತಿಲಿದೆ. ಅದನ್ನ ನಾವು ಪಡ್ಕೊಳ್ಳೋದಕ್ಕೆ ದೀಕ್ಷೆ ಪಡಿಲೇಬೇಕು. 21ನೇ ತಾರೀಕು ಏನು ನಡೆಯುತ್ತೋ ಅದ್ರೊಳಗೆ ಇದೆಲ್ಲದನ್ನು ಹೆಚ್ಚೆಚ್ಚು ವಿಚಾರಗಳನ್ನ ನೀವು ಕಲ್ತ್ಕೋಬಹುದು. ಸೊ 24 ಗಂಟೆನೂ ಕೂಡ ನಿಮಗೆ ರೇಖೆ ಹರಿತಾ ಇರುತ್ತೆ ಒಂದ್ಸತಿ ಕಲ್ತ್ಕೊಂಡ್ರೆ. ಹೀಗೆ ರೋಗ ತೀವ್ರತರವಾಗಿದ್ರೆ ಕಡಿಮೆ ಸಮಯ ಅಥವಾ ಅದು ಕ್ರಾನಿಕ್ ಆಗಿದ್ರೆ ಜಾಸ್ತಿ ದಿವಸ ಹರಿಸ್ಕೋಬೇಕಾಗತ್ತೆ. ಈ ತರ 7 ದಿವಸದೊಳಗೆ ಅಥವಾ 21 ದಿವಸದೊಳಗೆ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು. ಸೊ ಫಲಾಪೇಕ್ಷೆ ಇಟ್ಕೋಬಾರ್ದು. ನಾವು ರೇಖಿನ್ ಮಾಡಿದ್ಮೇಲೆ ಆಗತ್ತಾ ಇಲ್ವಾ ಅಂತ ಡೌಟ್ ಮಾಡಬಾರ್ದು. ಅದನ್ನ ಭಕ್ತಿಯಿಂದ ಪಡ್ಕೋಬೇಕು. ಸೊ ಈ ತರ ವಾಹಕ ಅಂದ್ರೆ ನಾವು ನಾನು ರೇಖಿ ಮಾಸ್ಟರ್ ಅಂತಂದ್ರೆ ನಾನೇ ರೇಖಿನ ಹರಿಸ್ತೀನಿ ಅಂತ ತಪ್ಪು. ಅದನ್ನ ಕರೀತೀನಿ, ಅದರ ಮೂಲಕ ಒಬ್ಬ ರೋಗಿಗೆ ಹರಿಸ್ತೀನಿ. ಇದ್ರ ಜೊತೆಗೆ ಸ್ವಚಿಕಿತ್ಸೆನೂ ಆಗುತ್ತೆ. ಹೆಚ್ಚೆಚ್ಚು ನೀಡಿದಂಗೆ ಆ ಒಂದು ರೋಗಿಗೂ ಕೂಡ ಚಿಕಿತ್ಸೆ ಆಗಿ ನಿವಾರಣೆ ಸಮಯ ಕಡಿಮೆ ಆಗ್ತಾ ಅವನ ಕಾಯಿಲೆ ವಾಸಿ ಆಗುತ್ತೆ. ಜೊತೆಗೆ ನಮ್ಮ ಕಷ್ಟಗಳ ನಿವಾರಣೆ ಆಗುತ್ತೆ. ನಮ್ಮ ಎಲ್ಲ ದುಃಖ, ನಷ್ಟ ಇದೆಲ್ಲದರಿಂದ ದೂರ ಆಗೋದಕ್ಕೆ ರೇಖಿ ಸೆಕೆಂಡ್ ಡಿಗ್ರಿ ಕಲ್ತ್ಕೊಂಡ್ರೆ ನಿಮ್ಗೆ ಅದ್ಭುತ. ಇದ್ರೊಳಗಡೆ ನೀವು ಕಲಿತಾ ಇರೋದು ಏನು ಅಂತ ಕೇಳಿದ್ರೆ, ನೀವು ಮಾನಸಿಕವಾಗಿರುವಂತ ದುಃಖಗಳು, ಎರಡನೇದಾಗಿ ದೂರಗಾಮಿ ಚಿಕಿತ್ಸೆ, ಎಲ್ಲೋ ಇರೋರ್ಗೆ ನಾವು ದೂರದಲ್ಲಿರೋರ್ಗು ಚಿಕಿತ್ಸೆ ಕೊಡ್ಬೋದು. ಜೊತೆಗೆ ಏನು ಅಂತ ಕೇಳಿದ್ರೆ ನಮಗೆ ಶಕ್ತಿ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ನಾವು ರೇಖೆನೇ ಶಕ್ತಿವಂತ, ಅದಕ್ಕೂ ಹೆಚ್ಚಿಗೆ ಶಕ್ತಿ ಮಾಡ್ಕೊಳ್ಳುವಂತಹ ಒಂದು ಹೆಚ್ಚಿನ ಶಕ್ತಿ ತುಂಬುವಂತಹ ಒಂದು ಸಂಕಲ್ಪಗಳು ಮಾಡುವಂತಹ ಒಂದು ಅದ್ಭುತ ಚಿಹ್ನೆಗಳಿದೆ. ಈ 3 ಚಿಹ್ನೆಗಳನ್ನ ನಾವು 2ನೇ ಹಂತದಲ್ಲಿ ಕಲ್ತ್ಕೋತೀವಿ. ಇದರಿಂದ ನಿಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ. ಈ ಪಿರಮಿಡ್ ಹೇಗೆ ಕೆಲಸ ಮಾಡುತ್ತೋ ಅದೇ ತರನೇ ರೇಖೆನೂ ಕೂಡ ಆಕಾಶ ಮತ್ತು ಭೂಮಿ ಎರಡರಿಂದ ಸಮ್ಮಿಳಿತವಾಗಿ ಒಂದು ಅದ್ಭುತವಾಗಿ ನಮಗೆ ಒಂದು ಸಮಗ್ರ ಚಿಕಿತ್ಸೆ ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟ ಡಾಕ್ಟರ್ ರಂಗಸ್ವಾಮಿ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಹೆಚ್ಚು ಫಸ್ಟ್ ಡಿಗ್ರಿ ಓದಿ ಕಲ್ತಿರೋರು ತಪ್ಪದೆ 29 ದಿನ ಇದ್ದೀರಿ. ಆ 29 ದಿನ ಜನಗಳು ಕೂಡ ಖಂಡಿತವಾಗ್ಲೂ ಭಾಗವಹಿಸ್ಬೇಕು, ಇದರ ಲಾಭ ಪಡಿಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನನ್ನ
ಗ್ರೂಪ್ ಮಾಡಿದ್ದೀನಿ. ಆ ಗ್ರೂಪ್ ಒಳಗಡೆ ಎಲ್ರಿಗೂ ಹೆಚ್ಚಿನ ವಿಚಾರಗಳನ್ನು ಹಾಕಿದ್ದೀನಿ. ಮತ್ತೊಮ್ಮೆ ಓದ್ಕೊಳ್ಳಿ, ಖಂಡಿತ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನೂ ಸಮಯ ಇದೆ, 21ನೇ ತಾರೀಕು ಇನ್ನೂ ದೂರ ಇದೆ. ದಯವಿಟ್ಟು ನೀವೆಲ್ಲರನ್ನು ಜಾಯಿನ್ ಆಗಿ ಹೆಚ್ಚಿನ ಜ್ಞಾನ ಪಡಿಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕೆಂದ್ರೆ ನಾವೆಲ್ಲ ಇನ್ನೆಷ್ಟು ದಿವಸ ಇರ್ತೀವಿ, ಕಲ್ತಿರೋರು ಹೊರಟೋಗ್ತೀವಿ. ಅದಕ್ಕೆ ಮುಂಚೆ ಒಂದಷ್ಟು ಇನ್ನೂ ಹೆಚ್ಚಿನ ಜನಕ್ಕೆ ಕಲಿಸ್ಬೇಕು ಅನ್ನೋ ಒಂದು ಉತ್ಕೃಷ್ಟ ಇದಿದೆ, ಆಸೆ ಇದೆ. ಅದಕ್ಕೆ ನೀವೆಲ್ಲ ಸ್ಪಂದಿಸ್ಬೇಕು ಅಂತ ನಾನು ಕೋರ್ಕೋತೀನಿ. ಧನ್ಯವಾದ.